ಏನೋ ಇದು ಮೀಟ್ಲಾಗ್ತಿಲ್ಲ. ತೊಳ್ಳೋದು 175 kg ಐತಿ. ನಿನ್ಗಿದು ಬೇಕಿದ್ದ ಮಗನೇ, ವಾಪಸ್ಸು ಅಂತೋಗು ಶಿವನೇ. ಕರಿಮಣಿ ಮಾಲೀಕ ನಮಸ್ಕಾರ ಗುರುವರ. ಇವತ್ತು ಅಂದರೆ ಡಿಫ್ರೆಂಟ್ ಆಗಿರೋ ಗಾಡಿ ತೋರಿಸ್ತಾ ಇದ್ದೀನಿ. ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ, ತೋರಿಸ್ತೀನಿ, ಮುಂದೆ ಹೇಳ್ತೀನಿ. ಈ ಬೈಕ್ ಓನರ್ ಅವರೇನೆ. ತುಂಬ ಚೆನ್ನಾಗಿದೆ ಬೈಕ್ ಮಾತ್ರ. ಆ ಬೈಕಿಗೆಲ್ಲ ಬಟನ್ಗೆಲ್ಲ ಸ್ಪ್ರೇ ಹೊಡೆದ್ಬಿಟ್ಟು ನೀಟ್ ಮಾಡಿ ಕೊಡ್ತಾವ್ರೆಲ್ಲ. ಸ್ಟಾರ್ಟ್ ಹೆಂಗೆ ಮಾಡೋದು ಅಂತೆಲ್ಲ ತೋರಿಸ್ಕೊಟ್ರು. ತುಂಬ ಚೆನ್ನಾಗಿದೆ. ಯಾಕೆ ಮನಸ್ಸು ನನ್ನ ಕನಸು ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಸೌಂಡ್ ನೋಡು ಗುರು ಹೆಂಗೈತೆ. ಬೆಂಕಿ ಗುರು, ಬೆಂಕಿ ಮಾತ್ರ. ಗಾಡಿ ಮಾತ್ರ ಗುರು ಬುಲೆಟ್ ಹೆಸರಿಗೆ ತಕ್ಕನಾಗೈತೆ. ಒಪ್ತೆ ಕಡೆ ಒಪ್ತೆ. ಶಾಕ್ ಅಬ್ಸರ್ ಏನ್ ಗುರು ಹಿಂಗೈತೆ, ಏನ್ ಕದರ್ರಾಗೈತೆ ನೋಡು ಗುರು. ಡೀಸೆಲ್ ಗಾಡಿ ಗುರು, ಇದು ಡೀಸೆಲ್ ಗಾಡಿ ಮಸ್ತ್ ಅಂತಾನೆ ಹೇಳ್ಬೋದು. ನಮ್ಮ ಗುಬ್ಬೇಪ್ಪನವ್ರ ದೇವಸ್ಥಾನಕ್ಕೆ ಬಂದೆ. ಗಾಡಿ ಹೆಂಗೈತೆ ಅಂತ ನೋಡಿ ತೋರಿಸ್ಬಿಟ್ಟು ಆಫ್ ಆಗಲ್ವಂತೆ. ಏನೋ ಇದು ಮೀಟ್ಲಾಗ್ತಿಲ್ಲ. ಸ್ಟಾರ್ಟ್ ಮಾಡುವಾಗ ಏನಾರು ಆಗ್ಬಾರ್ದು. ಯಪ್ಪ ದೇವ್ರೆ. ಆ ಬೈಕಲ್ಲಿ ಹೋಗ್ತಾ ಇದ್ರೆ ಏನೋ ಒಂಥರ ಮಜಾ ಗುರು. ಆ ಧೂಳು, ಆ ಹೊಗೆ, ಆ ಸೌಂಡು ನೋಡು ಗುರು. ಸೌಂಡ್ ಕೇಳ್ಬೇಕು ನೀನು. ಈಗ ಒಂದು ಸೆಕೆಂಡ್ ಸೌಂಡ್ ಹಾಕ್ತೀನಿ, ಕೇಳಿಸ್ಕೊ ಹೆಂಗೈತೆ ಅಂತ ಅಂದ್ಬಿಟ್ಟು. ಆ ಹೊಗೆಯಲ್ಲಿ ಹಿಂದೆಗಡೆ ಬಂದವರೆಲ್ಲ ಊಷ್ಟು ಪಕ್ಕ ನೋಡ್ತಾ ಇದ್ರೆ ಇದನ್ನ ನೋಡಿ ಗೊತ್ತಾಯ್ತು. ಸ್ಟ್ಯಾಂಡ್ ಐತಲ್ಲ, ಐತೆ ನೋಡ್ಬರು. ಎಲ್ಲಲ್ಲ ಐತ್ ನೋಡಿ ಇಲ್ದು. ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗನ ಇಲ್ಲಿದ್ದೀರಾ ನೀನು? ಏನಲ್ಲ ದಾರ ಕಟ್ಬಿಟ್ಟವ್ರೆ ಸೆಂಟ್ರ್ ಸ್ಟ್ಯಾಂಡಿಗೆ. ಸೆಂಟ್ರ್ ಸ್ಟ್ಯಾಂಡ್ ಹಾಕಕ್ಕಾಗಲ್ಲ. ಸೈಡ್ ಸ್ಟ್ಯಾಂಡಲ್ಲಿ ವಿಡಿಯೋ ಮಾಡ್ಬೇಕು ಅಂತ ಕಲ್ಕೊಡಲ್ಲ ಸೆಂಟ್ರಿಗೆ. ನೋಡೋಣ. ಮೀನ್ ಬದುಕಲ್ವಲ್ಲ. ಇದು ಏರ್ ಫಿಲ್ಟ್ರು. ಎಷ್ಟು ದೊಡ್ಡದಾಗಿದೆ ಏರ್ ಫಿಲ್ಟ್ರು ನೋಡಿ. ಈಗಿನ ಕಾಲದಾಗೆಲ್ಲ ಇಷ್ಟು ದೊಡ್ಡದಾಗೆಲ್ಲ ಬರಲ್ಲ. ತುಂಬ ಚಿಕ್ಕದಾಗಿ, ಎಷ್ಟು ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜಾಗ ನೋಡಿ ಎಷ್ಟು ಸ್ಪೇಸ್ ಮಿಕ್ಕಿದೆ. ಮತ್ತೆ ನಮ್ಗೆ ಈಗಿನ ಕಾಲದ ಸ್ಪೇಸೇ ಇಲ್ಲ. ಮಧು ಸ್ಟಾರ್ಟೇ ಆಯ್ತಾ ಇಲ್ವಲ್ಲೋ? ಯಾಕೋ ಗೊತ್ತಾಯ್ತಾ ಇಲ್ಲ ನಂಗೆ. ನ್ಯೂಟ್ಲ್ ಮಾಡೋಕ್ಕೂ ಗೊತ್ತಾಯ್ತಾ ಇಲ್ಲ. ಇದು ನ್ಯೂಟ್ಲಿಂಗ್ ಗೊತ್ತಿರೆ ಸ್ಟಾರ್ಟ್ ಆಗುತ್ತೆ ಅಂತ ಅಣ್ಣ. ಸ್ಟಾರ್ಟೇ ಆಯ್ತಾ ಇಲ್ವಲ್ಲ ಯಾಕೋ? ಏನಾಯ್ತೋ ಸೈಕ್ ಇದಕ್ಕೆ? ಸ್ಟಾರ್ಟ್ ಆಯ್ತಾ ಇಲ್ಲ ಕಣೋ. ಸ್ವಲ್ಪ ಮಾಡೈತೆ ಅದು. ಅವಣ್ಣ ಎಂತ ಸ್ವಲ್ಪ ಮಾಡೈತೆ ನೋಡಿಲಿ. ಹೊಸ ಗಾಡಿಗಳಿಗೆ ಶೆಲ್ಪ್ ಇರಲ್ಲ, ಅಂಥದ್ರಲ್ಲಿ ಬುಲೆಟಿಗೆ ಶೆಲ್ಪ್ ಮಾಡೈತೆ ಅವಣ್ಣ. ನೋಡಪ್ಪ ಶೆಲ್ಪೇ ಆಗ್ತಾ ಇಲ್ಲ. ಅಲ್ಲೇನೋ ರೆಡಿ ಮಾಡಿ ಕಳಿಸ್ತು ಕಾಣಲ್ಲ. ಇಲ್ಲೆಲ್ಲ ಸ್ಪ್ರೇ ಹೊಡೆದು ಏನೇನೋ ಮಾಡಿ ಯಾಕೋ ಶೆಲ್ಪೇ ಸ್ಟಾರ್ಟ್ ಆಯ್ತಾ ಇಲ್ವಲ್ಲ. ಲೇ ಹೆಂಗಲ್ಲ ಇದನ್ನ ತೊಳ್ಳೋದು 175 kg ಐತಿ. ನಿನ್ಗಿದು ಬೇಕಿದ್ದ ಮಗನೇ, ವಾಪಸ್ಸು ಅಂತೋಗು ಶಿವನೇ. ಎಂತ ಕೆಲಸ ಆಯ್ತು ತಳ್ರಿ. ಏನತ್ತಾಗ ಇನ್ನೇನು ಮಾಡೋಕ್ಕಾಗ್ತಿ. ಕರಿಮಣಿ ಮಾಲೀಕ ಬರಲಾ? ಗಾಡಿ ಲೈಟೇ ಆನ್ ಆಯ್ತಾ ಇಲ್ಲ ಗುರು. ಯಾವ ಸ್ವಿಚ್ ಅಂತಲೂ ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಅಂತೂ ಇಂತೂ ಲೈಟ್ ಹಾಕಂದಂಗೆ ಗಾಡಿ ಓಡಿಸ್ತಾ ಇದ್ದೀನಿ. ನೋಡೋಣ ಮುಂದೆ ಹೋಗಿ ಏನಾಗುತ್ತೋ ಗೊತ್ತಿಲ್ಲ.
ಗಾಡಿ ಮಾತ್ರ ಗಂಡಸ್ತನಕ್ಕೆ ಒಂದು ಹೆಸರು ತಂದ್ಕೊಡೋ ಅಂತ ಗಾಡಿ. ನಮ್ಮ ಕರ್ನಾಟಕದಲ್ಲಿ ಬ್ಯಾನ್ ಆಗೈತೆ ಗಾಡಿ. ಅವರೇ ಹೇಳಲ್ಲ, ನಾನು ಹೇಳಲ್ಲ, ಅವನೇ ಹೇಳ್ತಾನೆ. ಯಾಕೆಂದ್ರೆ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರಿಂಗೂ ಇಲ್ಲ, ಕರ್ನಾಟಕದಲ್ಲಿ ಮಾರಂಗೂ ಇಲ್ಲ ಗಾಡಿನ. ತಮಿಳ್ನಾಡಲ್ಲಿ ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದ್ದು ಗುರು, ಏನ್ ಸೈಕ್ ಗುರು ಗಾಡಿ ಮಾತ್ರ. ಬೈಕಿನ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಡೀಸೆಲ್ ಗಾಡಿ ಇದು. ಇಂಜಿನ್ ಬಂದ್ಬಿಟ್ಟು 325cc 4 ಸ್ಟ್ರೋಕು ಡೀಸೆಲ್ ಕೂಲ್ ಇಂಜಿನ್ನು, ಮತ್ತೆ ಕಿಕ್ಕಿಂಗ್ ಸ್ಟಾರ್ಟು ಮತ್ತೆ ಇದು ಶೆಲ್ಫ್ ಸ್ಟಾರ್ಟ್ ಇಲ್ಲ, ಇದರಲ್ಲಿ ಇವರೇ ಮಾಡ್ಕೊಂಡಿರೋದು. ಫುಲ್ ಶೇಕ್ ಇಟ್ ಪುಷ್ಪವತಿ ಅಂತ. ಈ ಬೈಕಿನ ಮ್ಯಾಕ್ಸಿಮಮ್ ಪವರ್ ಬಂದ್ಬಿಟ್ಟು 6.50 HP ಮತ್ತೆ RPM ಬಂದ್ಬಿಟ್ಟು 3600. ನನ್ನ ಗಾಡಿಗಿಂತ ಸೌಂಡ್ ಈ ಗಾಡಿದೆ ಜಾಸ್ತಿ ಗೊತ್ತಾಯ್ತು ಗುರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಈ ಬೈಕಿನ ಟಾರ್ಕ್ ವಿಚಾರಕ್ಕೆ ಬಂದರೆ 15 Nm ಮತ್ತು 2500 RPM ಪ್ರೊಡ್ಯೂಸ್ ಮಾಡುತ್ತೆ ಟಾರ್ಕಲ್ಲಿ. ತುಂಬ ಚೆನ್ನಾಗೈತೆ ಗಾಡಿ, ಮಾತ್ರ ಸಖತ್ತಾಗಿ ನುಗ್ಗುತ್ತೆ. ನನ್ನ ಗಾಡಿ ಥರ ಏನಲ್ಲ, ತುಂಬ ಚೆನ್ನಾಗಿ ನುಗ್ಗುತ್ತೆ ಗಾಡಿ. ಆದರೂ ಇದು ಹಳೆ ಗಾಡಿ ಅಂತ ಅನ್ಸೋದೇ ಇಲ್ಲ. ನನ್ನ ಬೈಕು ಈ ಬೈಕ್ ಹೋಲಿಸ್ಕೊಂಡ್ರೆ ತುಂಬ ಡಿಫ್ರೆನ್ಸ್ ಐತೆ. ಮೈಲೇಜ್ ವಿಚಾರಕ್ಕೆ ಬಂದರೆ 85 ಕಿಲೋಮೀಟ್ರ್ ಕೊಡುತ್ತೆ ಲೀಟ್ರಿಗೆ. ನನ್ನ ಗಾಡಿ 35 ಕೊಡುತ್ತೆ. ಸೀನು ಆರಾಮ? ಬೆಂಕಿ ಗಾಡಿ ಮಾತ್ರ ಕದರ್ರಾಗೈತೆ ಈ ಗಾಡಿಗಿಲ್ಲ. ಅಂದ್ರೆ ಈ ತೂಕ ಕಮ್ಮಿ ಇತ್ತು, ಲೆಕ್ಕ ನೋಡ್ಕೊಂಡ್ರೆ ಅದಕ್ಕಿಂತ ಇದು ಕಮ್ಮಿ ಇದೆ ತೂಕ. ಆದ್ರೆ ಏನಂದ್ರೆ ಗಾಡಿ ಮಾತ್ರ ಸುರ್ರೆ ಕುಳ್ಕುತ್ತೆ. ಶೇಕ್ ಇಟ್ ಪುಷ್ಪವತಿ ಅಂತ ಡ್ಯಾನ್ಸ್ ಮಾಡ್ತದೆ ಸರ್ಯಾಗೆ. ಬೆಂಕಿ ಐತೆ ಬಿಡು. ಆ ಸೀಟ್ ಇಂತ ಹಾಕ್ಬಿಟ್ಟಿರೋದಲ್ಲ, ಫುಲ್ ಶೇಕ್ ಮಾಡ್ತದೆ ಸರ್ಯಾಗೆ. ಅದು ಸಿಂಗಲ್ ಶಾಕ್ ಸೆಂಟ್ರಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಎರಡ್ ಸೈಡ್ ನೋಡಿ ಹಿಂಗ್ ಆಡತ್ತೆ, ಬಲ್ಕ್ ಆಡತ್ತೆ ಫುಲ್. ಒಂಟಿ ಆದ್ರೆ ಹಂಗೆ ಆಗೋದು, ಅದೇ ಸಿಂಗಲ್ ಆದ್ರೆ ಕರೆಕ್ಟ್ ನೀಟಾಗಿ ಅಬ್ಸರ್ವ್ ಆಗ್ತೇನೆ. ಹೌದು, ಸಖತ್ತಾಗಿತ್ತು ಬಿಡು ಗಾಡಿ ಮಾತ್ರ. ಬಟ್ ಏನಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಆದ್ರೂ ಏನೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಓಡಿಸ್ಬೋದು. ಯಾಕಂದ್ರೆ ಆ ಕಡೆಗೆ ಹುಡುಕ್ತಿರ್ತೀವಿ. ಆ ಕಡೆ ಹುಡುಕ್ತಿರ್ತದೆ ಗೇರು, ಈ ಕಡೆ ಇರುತ್ತಲ್ಲ. ಆದ್ರೂ ಬೆಂಕಿ ಬಿಡು ಗಾಡಿ ಮಾತ್ರ. ಅದೊಂದು ಪ್ರಾಬ್ಲಮ್ ಅಷ್ಟೇ. ಸ್ಟಾರ್ಟ್ ಮಾಡೋದು ತುಂಬಾ ಕಷ್ಟ. ಕಿಕ್ಕಲ್ನ ಗಂಡಸ್ತಾನ ಬೇಕು, ಕಿಕ್ಕಲ್ ಸ್ಟಾರ್ಟ್ ಮಾಡಕ್ಕೂ. ಒಂದು ಸೊಪ್ಪು ಸಿಗ್ತದೆ. ಹೇಳುದಿಲ್ಲ ಮತ್ತೆ ಸೊಪ್ಪು ನಮ್ ಕಾಲಲ್ಲಿ ಆಗಲ್ಲ, ಹೆಂಗ ಅಣ್ಣ ಸ್ವಲ್ಪ ಮಾಡಿರೋದಕ್ಕೆ ಸರಿ ಐತೆ. ಟ್ರೈ ಮಾಡು, ಎದಕ್ಕೆ ಮಾಡುದು ಕ್ಯಾಚ್ ಅಪ್ ಆಗಿ ಎಷ್ಟು ಹೊತ್ತಾಡೋದು. ಆದ್ರೂ ನೋಡು ನ್ಯೂಟ್ಲಿಗೆ ಎಷ್ಟು ಚೆನ್ನಾಗಿ ಮಾಡೋನಲ್ವಾ. ಅಂತೂ ಇಂತೂ ನನ್ನ ಗಾಡಿ ತಗೊಳ್ಳೋ ಪರಿಸ್ಥಿತಿ ಬಂತು. ಇವಾಗ ನಮ್ಮ ಗಾಡಿ ಆಟ ಫುಲ್ ಸೈಲೆಂಟು. ಇದೇನ್ ಗುರು, ನನ್ನ ಗಾಡಿನೇ ಕಂಫರ್ಟ್ ಅನ್ನಿಸ್ತಿಲ್ಲ ಈಗಾಲೇ. ಆ ಗಾಡಿ ಓಡಿಸಿ ಈ ಗಾಡಿ ಓಡ್ಸಕ್ಕೆ ಮೂಡ ಗೊತ್ತಲ್ಲ, ಏನೋ ಒಂಥರ ಕನ್ಫ್ಯೂಸ್ ಆಗ್ತೈತೆ. ಆ ಕಡೆ ಈ ಕಡೆ, ಈ ಕಡೆ ಆ ಕಡೆ ಮಕ ತಿಕ್ಕ ಚಿಕ್ಕ ಮಕ ಅಂತ ಅನ್ನಂಗೆ ಆಗ್ತೈತೆ. ಆ ಗಾಡಿಲಿ ಈ ಕಡೆ ಗೇರ್ ಐತೆ, ಈ ಕಡೆ ಬ್ರೇಕ್ ಇರೋದ್ರಿಂದ ನನಗೆ ಕನ್ಫ್ಯೂಸ್ ಆಗಿ ಹೋಗ್ತೈತೆ. ಏನ್ ಗುರು ಗುಬ್ಬಿಲ್ ಹಾಕ್ತೀರಾ ಅಂಗಡಿಗಳು, ಫರ್ನಿಚರ್ಸ್ಗಳ ಅಂಗಡಿ. ಬೆಂಕಿ ಬಿಡಪ್ಪ. ಲೆಜೆಂಡರಿ ಗಾಡಿಗೆ ಸಾಮಾನ್ಯ ಇಲ್ಲ ನೋಡಿ, ಅಲ್ಲಿ ನಿಂತೈತೆ. ಗುರು ಎಂತ ಗಾಡಿ, ಅಂಬಾಸಿಡರ್ ಹೋಗ್ತಾ ಇದೆ ನನ್ನ ಮುಂದೆ. ಏನಿವತ್ತು ಏನೋ ಆಶ್ಚರ್ಯವಾದ ಚಕಿತವಾದ ಸನ್ನಿವೇಶಗಳು ಗುರು. ಬರೀ ಹಳೆ ಗಾಡಿಗಳು ಸಿಗ್ತಾ ಇತ್ತು. ಏನ್ ಲುಕ್ ಐತೆ ನೋಡುಗರು. ಬೆಂಕಿ ಗಾಡಿಗಳೆಲ್ಲ ಇವತ್ತು ಕಣ್ಣಿಗೆ ಕಾಣಿಸ್ಕೊಂತಾವೆ. ಏನ್ ಸೂಪರ್ ಐತೆ ಗಾಡಿ ಮಾತ್ರ, ಕದರ್ ಬಿಡು. ಯಾರು ಮಡಿಕೊಳ್ಳಕ್ ಸಾಧ್ಯನೇ ಇಲ್ಲ. ಆ ಗಾಡಿಗಳನ್ನೆಲ್ಲ ಮಡಿಕೊಂಡವ್ರೆ ಈಗಲೂ. ಅವರಿಗೆ ಮಾತ್ರ ಕೋಟಿ ಕೋಟಿ ಧನ್ಯವಾದಗಳು. ಯಾಕೆ ಅಂದ್ರೆ ಇನ್ನೂ ಅಷ್ಟು ಪ್ರಿಫರ್ ಮಾಡ್ಕೊಂಡು ಮಡಿಕೊಂಡವ್ರಲ್ಲ, ಅಂದ್ರೆ ನೀಟಾಗಿ ಅಷ್ಟು ನೀಟಾಗಿ ಸೇಫ್ಟಿಯಿಂದ ಮಡಿಕೊಂಡಿರೋದಕ್ಕೆ ಹ್ಯಾಟ್ಸ್ ಆಫ್ ಅವ್ರಿಗೆಲ್ಲರಿಗೂ. ಲೆಜೆಂಡರಿ ಬೈಕ್ನ ರಿವ್ಯೂ ಮಾಡಿದೆ. ಯಾಕೆ ಅಂತಂದ್ರೆ ಅದು ಗಾಡಿ ಆಲ್ರೆಡಿ ಬ್ಯಾನ್ ಆಗ್ಬಿಟ್ಟೈತೆ. ಆ ಬ್ಯಾನ್ ಆಗಿರೋ ಗಾಡಿನ, ಅಂದ್ರೆ ಬ್ಯಾನ್ ಅಂದ್ರೆ ಆ ಥರ ಅಲ್ಲ, ಅಂದ್ರೆ ಪ್ರೊಡಕ್ಷನ್ ಸ್ಟಾಪ್ ಮಾಡಿದ್ದಾರೆ. ಆ ಗಾಡಿದು ಪ್ರೊಡಕ್ಷನ್ ಸ್ಟಾಪ್ ಮಾಡಿದ್ದು ಯಾವಾಗ ಅಂತ ಅಂದ್ರೆ 2001 ಪ್ರೊಡಕ್ಷನ್ ಸ್ಟಾಪ್ ಮಾಡಿದ್ದಾರೆ. ಆ ಗಾಡಿನ, ತುಂಬಾ ಹಳೆ ಗಾಡಿನ ಮಾಡಿಫೈ ಮಾಡ್ಕೊಂಡಿರೋದು ಇವರು. ಮಾಡಿಫೈ ಮಾಡಿರೋದು ಸುಮ್ಮನೆ ಅಲ್ಲ,
ಸಿಕ್ಕಾಪಟ್ಟೆ ಖರ್ಚು ಮಾಡೋರೆ. ಆ ಗಾಡಿನ ಬೇರೆಯವ್ರ ಹತ್ರ ಬೈ ಮಾಡಿ ಆಮೇಲೆ ಬೇರೆಯವ್ರ ಹತ್ರ ತಗೊಂಡು ಆಲ್ಟ್ರೇಷನ್ ಮಾಡಿರೋದು ಸ್ವಂತ ಖುದ್ದಾಗಿ ಆ ಅಣ್ಣನೇ ಓನರೇ ಮಾಡಿರೋಂಥ ಗಾಡಿ ಅದು. ಯಾಕೆಂದ್ರೆ ಮಾಡಿಫೈ ಪೂರ್ತಿ ಪ್ರತಿಯೊಂದನ್ನು ಆ ಅಣ್ಣನೇ ಪಾರ್ಟ್ಸ್ ತಂದು ಮಾಡಿರೋಂಥ ಗಾಡಿ ಅದು ಅಂತಾನೆ ಹೇಳ್ಬೋದು. ಗಾಡಿ ಮಾತ್ರ ಚಿಂದಿಗುರು ಫುಲ್ಲು ಈ ಹೆಂಗೆ ಹೊಸ ಬೈಕ್ ಹೆಂಗಿರುತ್ತೋ ಆ ತರ ಮಾಡವ್ರೆ. ಕಿಕ್ಕರ್ ಗಾಡಿನ ಶೆಲ್ಪ್ ಮಾಡವ್ರೆ, ಅದಕ್ಕೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ಆ ಅಣ್ಣನ ತಲೆಗೆ ಮಾತ್ರ ಬೆಲೆನೇ ಇಲ್ಲ ಅನ್ನಂಗೆ ಸಖತ್ತು ತಲೆ ಉಪಯೋಗಿಸಿ ಮಾಡಿರೋಂಥ ಗಾಡಿ ಅದು. ಡೀಸೆಲ್ ಬೈಕು ಲಾಂಚ್ ಆಗಿದ್ ಬಂದು 1980ರಲ್ಲಿ. ಆ ಪ್ರೈಸ್ ಬಂದ್ಬಿಟ್ಟು 60,000. ಗಾಡಿ ಫೀಲ್ ಮಾತ್ರ ಬೆಂಕಿ ಇತ್ತು. ನನ್ನ ಗಾಡಿ ಫೀಲ್ ಅಷ್ಟು ಫೀಲ್ ಕೊಡ್ತಾ ಇಲ್ಲ ಇವಾಗ ಆ ಗಾಡಿ ಓಡಿಸಿ. ನನಗೆ ಕನ್ಫ್ಯೂಸು ಸಿಕ್ಕಾಪಟ್ಟೆ ಗಾಡಿ ಬಗ್ಗೆ. ಇದೇನು ಗೇರ್ ಈ ಕಡೆಗೆ ಆಗ್ತಾ ಇದ್ದೀನಲ್ಲ ಅನ್ನಿಸ್ತಾ ಐತೆ ಆ ಗಾಡಿ ಓಡಿಸಿ. ಅದು ಇನ್ನೂ ಓಡಿಸಿದ್ದೆ ಒಂದು ಅರ್ಧ ಗಂಟೆ ಗಾಡಿ ಏನೋ ಒಂಥರ ಫೀಲ್ ಬರ್ತಾ ಇತ್ತು ಆ ಗಾಡಿ ಓಡಿಸಿ. ಆ ತಮಿಳ್ನಾಡಲ್ಲೇ ಓಡಿಸಾಡ್ತಿದ್ರು, ಇಲ್ಲಿ ಕರ್ನಾಟಕಕ್ಕೆ ಪರ್ಮಿಷನ್ ಇರಲಿಲ್ಲ ಡೀಸೆಲ್ ಗಾಡಿ ಅಂತ ಅಂದ್ಬಿಟ್ಟು. ಆಮೇಲೆ ಸ್ಮೋಕ್ ಜಾಸ್ತಿ ಬರ್ತಿತ್ತು ಅಂತ ಏನೋ ನನಗೆ ಅದ್ರ ಬಗ್ಗೆ ಇನ್ನೂ ನಿಖರವಾದ ಮಾಹಿತಿ ಗೊತ್ತಿಲ್ಲ. ಮಾಹಿತಿ ಗೊತ್ತಾದ್ರೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಆ ಗಾಡಿ ಮಡಗಿರೋರಿಗೆ ಮಾತ್ರ ತುಂಬಾ ಗ್ರೇಟ್ಫುಲ್ ಅಂತಾನೆ ಹೇಳ್ಬೋದು. ನೋಡಿ ಬುಲೆಟ್ 1000 ಸಿಗ್ಬೋದು, ಆದ್ರೆ ಆ ತರ ಡೀಸೆಲ್ ಬುಲೆಟ್ 1000ಕ್ಕೆ ಅಂತಾನೆ ಹೇಳ್ಬೋದು, 1,00,000ಕ್ಕೆ ಅಂತಾನೆ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿದ್ರೆ ಹುಡುಕಿದ್ರೆ ಒಂದು 10ರಿಂದ 15 ಗಾಡಿ ಸಿಗ್ಬೋದು. ಯಾಕೆಂದ್ರೆ ಅವರು ಮಾಡಿಫೈ ಮಡಿಕೊಂಡಿರೋರು ಗಾಡಿ ಮಡಿಕೊಂಡಿರೋರು ಸಿಕ್ಕಾಬಟ್ಟೆ ಕ್ರೇಜ್ ಇರೋರು ಅಂತಾನೆ ಹೇಳ್ಬೋದು. ಸಿಕ್ಕಾಬಟ್ಟೆ ಕಾಟ್ಲೆ ಕೊಡ್ತು ಗಾಡಿ. ಬಟ್ ಆದ್ರೂ ಶೆಲ್ಪ್ ಗಾಡಿ ಮಾಡೋರೆ. ಕಿಕ್ ಹೊಡೆಯಕ್ಕೆ ನಮ್ಮ ಅಪ್ಪನಾಗೂ ಆಗಲ್ಲ ನಮ್ಮ ಕೈಲಿ. ಯಾಕೆಂದ್ರೆ ಅದು ಸಿಕ್ಕಾಬಟ್ಟೆ ಹಾರ್ಡ್ ಇರ್ತದೆ ಕಿಕ್ಕಿಂಗು. ಅದನ್ನ ಇನ್ನೊಂದು ಜನ್ಮನ ಎತ್ತು ಬರ್ಬೇಕು ನಾವು ಕಿಕ್ ಹೊಡಿಬೇಕು ಅಂತಂದ್ರೆ ಹಳೆ ಕಾಲದವ್ರು ಕಿಕ್ ಹೊಡೆದು ಸ್ಟಾರ್ಟ್ ಮಾಡ್ತಿದ್ರು ನಮ್ಮ ಅಪ್ಪನಾಣೆ. ನನಗಂತೂ ಗೊತ್ತಿಲ್ಲ, ಅವ್ರಿರೋ ಗಂಡುಸ್ತನ ನಮ್ಮಲ್ಲಿ ಅಲೆ ಇಲ್ಲ. ಯಾಕೆ ಅಂತಂದ್ರೆ ಆ ಗಂಡುಸ್ತನ ಬರ್ಬೇಕು ಅಂತಂದ್ರೆ ಮತ್ತೆ ಆ ಜನ್ಮಕ್ಕೆ ಹೋಗಿ ಬರ್ಬೇಕು ನಾವು. ಯಾಕೆಂದ್ರೆ ಆತರ ಫುಡ್ ಸಿಗ್ತಾ ಇಲ್ಲ, ಆತರ ನಾವು ಇರಕ್ಕೂ ಆಗ್ತಾ ಇಲ್ಲ. ಯಾಕೆಂದ್ರೆ ನಮ್ದಿರೋದೆಲ್ಲ ಫುಲ್ ಕಲಬೆರಕೆ. ಅಷ್ಟು ಪವರ್ ಬರಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದೇ ನೋಡಿ ಹೇಳಲ್ವಾ, ಹಳೆ ಗಾಡಿ ಅಂದ್ರೆ ಓಲ್ಡ್ ಇಸ್ ಗೋಲ್ಡ್ ಅಂತಾನೆ ಹೇಳ್ತಾರಲ್ವಾ, ಹಂಗೆ ಹೊಸ ಗಾಡಿಗೂ ಆ ಗಾಡಿಗೂ ಫೀಲ್ ಮಾಡಿದ್ರೆ ನಾನ್ ನಿಜ ಹಳೆ ಗಾಡಿ ಮಾತ್ರ ಸೂಪರ್ ಆಗೈತೆ ಅಂತ ಹೇಳ್ತೀನಿ. ಲಾಂಗ್ ಡ್ರೈವ್ ಹೋಗಕ್ ಆಗಲ್ಲ, ಯಾಕಂದ್ರೆ ತುಂಬಾ ಲಾಂಗ್ ಹೋಗಕ್ ಹೋದ್ರೆ ಫುಲ್ ವೈಬ್ರೇಟ್ ಇರೋದ್ರಿಂದ ಗಾಡಿ ಜಾಸ್ತಿ ದೂರ ಓಡ್ಸಕ್ ಆಗಲ್ಲ. ಅದ್ರನ್ನ ಲಾಂಗ್ ಹೋಗಕ್ಕೆ ತುಂಬಾ ಕಷ್ಟ ಆಗುತ್ತೆ. ಏನಂದ್ರೆ ಫೀಲ್ಗೋಸ್ಕರ ಮಡಿಕೊಬೇಕು. ಆ ಗಾಡಿನ ಒಂದ್ಸಲ ತೆಗಿಬೇಕು, ವಾರಕ್ಕೊಂದ್ಸಲ ಓಡಾಡಿಸ್ಬೇಕು, ಮತ್ತೆ ಮಡಗ್ಬೇಕು. ಗೌಡ್ರಿಗಿರೋ ಗೊತ್ತು ಊರಿಗೆಲ್ಲ ಗೊತ್ತು ಅಂತಾರಲ್ಲ, ಹಂಗೆ ಲೆಜೆಂಡ್ರಿ ಗಾಡಿಗಿರೋ ಗೊತ್ತು ಊರಿಗೆಲ್ಲ ಗೊತ್ತಾಗುತ್ತೆ ಗುರು. ಸ್ಮೋಕ್ ಇರೋ ಗಾಡಿ ನಮಗೂ ಒಳ್ಳೇದಲ್ಲ, ಹೆಲ್ತಿಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಆದ್ರೂ ಏನ್ ಮಾಡಕ್ಕಾಗುತ್ತೆ, ಗಾಡಿ ಮಡಗ್ಬೇಕು ಅಂತ ಕ್ರೇಜ್ ಇದ್ರೆ ಹೆಂಗೆ ಸ್ಮೋಕ್ ಬರ್ಲಿ ಏನಾರ ಆಗ್ಲಿ ಗಾಡಿ ಮಡಿಕೊಳ್ಳಕ್ ಕೆಪಾಸಿಟಿ ಇದ್ರೆ ಹೆಂಗಿದ್ರು ಗಾಡಿ ಮಡಿಕಂತಾರೆ ಗುರು. ಅದನ್ನ ಗಾಡಿ ಬೈಕ್ ಲವರ್ಸ್ಗಳಿಗೆ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ.